ಒಂದು ಕಲಾವಂತಿಕೆಯನ್ನು ಹೊಂದಿದ್ರು. ತಂದೆಯ ಒಂದು ಅನುಗ್ರಹ ಮಗನಿಗೆ ಆಗಿದೆ ಎಂಬುದಕ್ಕೆ ಈ ನಾಟಕವೇ ಸಾಕ್ಷಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಾವು ಮೊದಲು ಈ ರಾಘವೇಂದ್ರರ ಕರುಣೆ ಎಂಬ ನಾಟಕ ಮಾಡ್ತಾರೆ ಅಂತೇಳಿ ಹೇಳುವಾಗ ಏನೋ ಒಂದು ಮಾಡ್ತಾರೆ ಅಂತ ಹೇಳಿ ಎಣಿಸಿದ್ದೆ. ಏನು ಹೇಳಿದರೆ, ಇಲ್ಲಿ ಇದ್ದುಕೊಂಡು ವರ್ಷಾನುಗಟ್ಟಲೆ ಇದ್ದುಕೊಂಡು ಇವತ್ತು ನಾಟಕ ನೋಡಲಿಕ್ಕೇನೇ ಸಿಗೋದಿಲ್ಲ. ಇಂಡಿಯಾದಲ್ಲಿ ಬಹಳ ಕಷ್ಟ. ಅದರಲ್ಲೂ ಕೂಡ ಬೇರೆ ವೃತ್ತಿಯಲ್ಲಿದ್ದುಕೊಂಡು ನಾಟಕದಲ್ಲಿ ಪಾತ್ರ ಮಾಡುವ ಅವಕಾಶಗಳೇ ಕಡಿಮೆ. ಹಾಗಾಗಿ ಏನೋ ಒಂದು ನಾಟಕದ ತರಹ ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ದೆವು. ಆದರೆ ಇದನ್ನು ನೋಡಿದ ಮೇಲೆ ಯಾವ ಪ್ರೊಫೆಷನಲ್ ಕಲಾವಿದರಿಗೂ ಕಡಿಮೆ ಇಲ್ಲದ ಹಾಗೆ ಇವತ್ತು ಎಲ್ಲ ಪಾತ್ರಧಾರಿಗಳು ಕೂಡ ಇಷ್ಟು ಒಂದು ಸಹಜವಾಗಿ, ಇಷ್ಟು ಒಂದು ಭಾವಪೂರ್ಣವಾಗಿ ಇದನ್ನು ಪ್ರೆಸೆಂಟೇಷನ್ ಮಾಡ್ತಾರೆ ಅಂತ ಹೇಳಿ ನಾವು ಎಣಿಸಲಿಲ್ಲ. ನಾವು ಸುಮಾರು 1,500 ನಾಟಕಗಳನ್ನು, ಯಕ್ಷಗಾನಗಳನ್ನು ಮಾಡಿದೆವು, ನೋಡಿದ್ದೆವು, ಮಾಡಿಸಿದೆವು ನಮ್ಮ ಪರ್ಯಾಯಕಾಲದಲ್ಲಿ ಕಳೆದ 2 ವರ್ಷಗಳಲ್ಲಿಯೂ. ಅದಕ್ಕಿಂತ ಹಿಂದಿನ ಪರ್ಯಾಯದಲ್ಲಿಯೂ ಕೂಡ ಪ್ರತಿನಿತ್ಯ ಎಂಬಂತೆ ಬೇರೆ ಬೇರೆ ವಿಧದ ನಾಟಕ, ಯಕ್ಷಗಾನ ಇದನ್ನೆಲ್ಲ ಮಾಡಿಸಿದೆವು. ಆದರೆ ಇಷ್ಟು ಒಂದು ಭಾವಪೂರ್ಣವಾದಂತಹ ನಾಟಕ, ಅದು ಕೂಡ ನಾಟಕದ ದೃಷ್ಟಿಯಲ್ಲಿ ಇದಕ್ಕೆ ಸಹಜತೆ ತರುವುದು ಬಹಳ ಕಷ್ಟ. ನಾಟಕಗಳನ್ನೆಲ್ಲ, ಐತಿಹಾಸಿಕ ನಾಟಕಗಳನ್ನೆಲ್ಲ ನಾವು ನೋಡಬಹುದು, ಅದರಲ್ಲಿ ಸಹಜತೆಯನ್ನು ತರಬಹುದು. ಆದರೆ ಕೇವಲ ಧಾರ್ಮಿಕವಾದಂತಹ ಇಂತಹ ಒಂದು ಭಾವಪೂರ್ಣವಾದಂತಹ ಒಂದು ನಾಟಕವನ್ನು ಆಡಿಸಬೇಕಾದರೆ ಅದರ ಹಿಂದೆ ಒಂದು ಕಲಾವಂತಿಕೆ, ಅದರ ಹಿಂದೆ ಒಂದು ನಿರ್ದೇಶಕರ ಎಂತಹ ಒಂದು ದೃಷ್ಟಿಕೋನ ಬೇಕು ಎಂಬುದನ್ನು ನಾವು ಗುರುತಿಸಬಹುದು. ನಾನು ಕೂಡ ಅನೇಕ ನಾಟಕಗಳನ್ನು, ಕೆಲವು ನಾಟಕಗಳನ್ನು ನಿರ್ದೇಶ ಮಾಡಿದ್ದೇನೆ, ಕೆಲವು ಯಕ್ಷಗಾನದ ಇದನ್ನು ನಿರ್ದೇಶ ಮಾಡಿದ್ದೇನೆ. ಅದರಲ್ಲಿ ಎಷ್ಟು ಪರಿಶ್ರಮ ಇದೆ, ಎಷ್ಟು ಸೂಕ್ಷ್ಮ ದೃಷ್ಟಿ ನಾವು ಭಾವಿಸ್ತಾ ಇದ್ದೇವೆ. ಎಲ್ಲಕ್ಕಿಂತ ಹೆಚ್ಚು ಸುಧೀಂದ್ರ ಸುಧೀಂದ್ರ ಎಂಬಂತಹ ಹೆಸರುಳ್ಳಂತಹ ನಮ್ಮ ಡಾಕ್ಟರ್ ಸುಧೀಂದ್ರ ಅವರನ್ನು ರಾಘವೇಂದ್ರ ಸ್ವಾಮಿಗಳವರ ಪಾತ್ರಕ್ಕೆ ಆಯ್ಕೆ ಮಾಡಿದ್ದು ಅದು ಸೂಪರ್ ಎಂಬುದಾಗಿ ಭಾವಿಸ್ತಾ ಇದ್ದೇವೆ. ಆ ರೀತಿ ನಾವು ಸುಧೀಂದ್ರ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಾವು ಎಣಿಸಲೇ ಇಲ್ಲ. ಬಹುಶಃ ನಮ್ಮನ್ನು ನೋಡಿದ ತಕ್ಷಣ ನಗಾಡಿ ಬಿಡ್ಬೋದು ಅವರು. ಸ್ಟೇಜಿಗೆ ಬಂದ ತಕ್ಷಣ ಈ ನಾಟಕ ಎಲ್ಲ ನಾನು ಎದುರಲ್ಲಿದ್ರೆ ನಾಟಕದ ರಸಭಂಗ ಆಗಬಹುದು ಅಂತ ನಾನು ಎಣಿಸಿದ್ದೆ. ಯಾಕೆಂತ ಹೇಳಿದ್ರೆ ಅನೇಕ ಸಲ ಪಾತ್ರಧಾರಿಗಳು ಹೇಳೋದುಂಟು, ನಮ್ಮ ಮನೆಯವರು, ಗೊತ್ತಿದ್ದವರು, ಪರಿಚಯದವರು ಯಾರು ಎದುರಲ್ಲಿ ಇರಬಾರ್ದು, ಹಾಗಾದ್ರೆ ಮಾತ್ರ ನಾವು ನಾಟಕ ಆಡ್ತೇವೆ ಅಂತ ಹೇಳೋದು ನಾವು ಅನೇಕ ಸಲ ನೋಡಿದ್ದೇವೆ. ಆದರೆ ನಮ್ಮ ಸುಧೀಂದ್ರ ಅವರು ಇಷ್ಟು ಪ್ರೊಫೆಷನಲ್ ಆಗಿ, ಇಷ್ಟು ಸಹಜವಾಗಿ ಒಬ್ಬರು ಡಾಕ್ಟರ್ ಆಗಿದ್ದುಕೊಂಡು ಇಂತಹ ಒಂದು ರಾಯರ ಪಾತ್ರವನ್ನು, ರಾಯರ ವ್ಯಕ್ತಿತ್ವಕ್ಕೆ ಸ್ವಲ್ಪನೂ ಚ್ಯುತಿ ಬಾರದ ಹಾಗೆ ಅಂತಹ ಒಂದು ಗಾಂಭೀರ್ಯ, ಅಂತಹ ಒಂದು ಮಹಿಮೆಯ ಒಂದು ಪಾತ್ರವನ್ನು ನಡೆಸಬೇಕಾದರೆ ಪ್ರೊಫೆಷನಲ್ ಪ್ರಿಪರೇಷನ್ ಎಷ್ಟು ಬೇಕು ಎಂಬುದನ್ನು ನಾವು ಗುರುತಿಸಬಹುದು. ಒಬ್ಬರು ಡಾಕ್ಟರ್ ಆಗಿದ್ದುಕೊಂಡು ಇಂತಹ ಒಂದು ಸಹಜ ಒಂದು ಪಾತ್ರವನ್ನು ಅವರು ಮಾಡಿದ್ದು ಅದು ರಾಯರ ಅನುಗ್ರಹ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಹಾಗಾಗಿ ರಾಯರ ಮಹಿಮೆಯ ಪಟ್ಟಿಯಲ್ಲಿ ಸುಧೀಂದ್ರ ಅವರು ರಾಯರ ಪಾತ್ರ ಮಾಡಿದ್ದು ಕೂಡ ಒಂದು ಮಹಿಮೆಯ ಪಟ್ಟಿಯಲ್ಲಿ ಸೇರ್ತದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಅನಿಸಿದ್ದು, ನಾವು ಅಮೆರಿಕಕ್ಕೆ ಬರತಕ್ಕಂತಹ, ವಿದೇಶಕ್ಕೆ ಬರತಕ್ಕಂತಹ ಒಂದು ನಿರ್ಣಯವನ್ನು ತಗೊಳ್ಳುವಾಗ ಬಹಳ ಒಂದು ಸಂಕೀರ್ಣವಾದಂತಹ, ಬಹಳ ಒಂದು ಕ್ಲಿಷ್ಟವಾದಂತಹ ಒಂದು ನಿರ್ಧಾರವನ್ನು ತಗೊಂಡೆವು. ಬಹಳ ಒಂದು ವಿರೋಧದ ನಡುವೆ, ಬಹಳ ಒಂದು ಚರ್ಚೆಯ ನಡುವೆ ನಾವು ಒಂದು ನಿರ್ಧಾರವನ್ನು ತಗೊಂಡು ನಮ್ಮ ಧರ್ಮವನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂಬಂತಹ ಒಂದು ದೀಕ್ಷೆಯಿಂದ ನಾವು ಈ ನಿರ್ಧಾರವನ್ನು ತಗೊಂಡೆವು. ಇವತ್ತು ನಮಗೆ ಅನಿಸ್ತು, ನಮ್ಮ ನಿರ್ಧಾರ ಇದು ಅತ್ಯಂತ ಸಮಂಜಸವಾದಂತಹ ನಿರ್ಧಾರ ಎಂಬುದಾಗಿ ಭಾವಿಸ್ತಾ ಇದ್ದೇವೆ. ಅಮೆರಿಕದ ನೆಲದಲ್ಲಿ ಶ್ರೀ ಕೃಷ್ಣ ವೃಂದಾವನದ ಸ್ಥಾಪನೆಯಾಗಿ ಇವತ್ತು ಅಮೆರಿಕದಲ್ಲಿ ನೆಲೆಸಿದವರಿಂದ ಇಂತಹ ಒಂದು ರಾಯರ ಮಹಿಮೆಯ ಒಂದು ನಾಟಕ, ಕಲಾತ್ಮಕವಾದಂತಹ ನಾಟಕ ಪ್ರಾಯಃ ಇವತ್ತು ಇಂಡಿಯಾದಲ್ಲಿಯೂ ಕೂಡ ಇಷ್ಟು ಪ್ರೊಫೆಷನಲ್ ಆಗಿ, ಇಷ್ಟು ಒಂದು ಕಲಾಪೂರ್ಣವಾಗಿ ನಾಟಕವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ.
ಇವತ್ತು ಇಂಡಿಯಾದಲ್ಲಿ ನಾಟಕ ಕಲೆ ನಶಿಸ್ತಾ ಇದೆ. ಅದರಲ್ಲಿ ಕೂಡ ಇಂತಹ ಒಂದು ಅತ್ಯಂತ ಸೂಕ್ಷ್ಮವಾದಂತಹ ಬಹಳ ಒಂದು ಗಂಭೀರವಾದಂತಹ ನಾಟಕವನ್ನು ನಡೆಸುವವರೇ ಇಲ್ಲ. ಇವತ್ತು ನಾಟಕಗಳು ಅಂದರೆ ಬರೀ ಹಾಸ್ಯ ನಾಟಕಗಳು ಮಾತ್ರ ಉಳಿದಿವೆ. ಸಹಜವಾದಂತಹ ಐತಿಹಾಸಿಕವಾದಂತಹ ವಿಚಾರಗಳನ್ನು ಇಟ್ಟುಕೊಂಡು ನಾಟಕವನ್ನು ನಡೆಸತಕ್ಕಂತಹ ನಿರ್ದೇಶಕರು ಇಲ್ಲ, ಕಲಾವಂತರು ಕೂಡ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಯಾರು ಊಹಿಸಲಿಕ್ಕೆ ಅಸಾಧ್ಯವಾದಂತಹ ರೀತಿಯಲ್ಲಿ ಅಮೆರಿಕದಲ್ಲಿದ್ದುಕೊಂಡು ಇಂತಹ ಒಂದು ವಿಶೇಷವಾದಂತಹ ಒಂದು ಕಲಾ ಪ್ರದರ್ಶನ ಭಾವಪೂರ್ಣವಾದಂತೆ ಎಂಥವರಿಗೂ ಕೂಡ ಮನಃಪರಿವರ್ತನೆ ಆಗಬೇಕು ಅಂತಹ ಒಂದು ನಾಟಕ ಬರೇ ಒಂದು ಮನೋರಂಜನೆಗಾಗಿ ಅಲ್ಲ, ನಾಟಕ ನಮ್ಮನ್ನು ಪರಿವರ್ತನೆಗೊಳಿಸುವುದಕ್ಕೋಸ್ಕರ ನಾಟಕ ಬೇಕು ಎಂಬಂತಹ ಈ ತತ್ವದಲ್ಲಿ ಇದು ಅತ್ಯಂತ ಒಂದು ಶ್ರೇಷ್ಠವಾದಂತಹ ನಾಟಕ. ಇದನ್ನು ಇನ್ನೂ ಅನೇಕ ಕಡೆ ನಮ್ಮ ಉಳಿದ ಸೆಂಟರ್ನಲ್ಲಿಯೂ ಕೂಡ ಇದನ್ನು ನಾವು ಪ್ರದರ್ಶಿಸಬೇಕು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಷ್ಟು ಚೆನ್ನಾಗಿ ನಿರ್ದೇಶಕರ ಪರಿಶ್ರಮ, ಅದಕ್ಕೆ ಸರಿಯಾದಂತಹ ನಾಟಕದ ನಾಯಕರಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಕೂಡ ಇವತ್ತು ಅವರು ಅಷ್ಟು ಕಲಾವಂತಿಕೆಯಿಂದ ನಟನೆ ಮಾಡಿದ್ದಾರೆ. ರಾಯರಿಗೆ ತುಂಬ ಅದರಿಂದ ಸಂತೋಷವಾಗಿದೆ. ರಾಯರ ಆರಾಧನೆಯ ದಿವಸ ಇದು ಅತ್ಯಂತ ಅರ್ಥಪೂರ್ಣವಾದಂತಹ ಸಮಂಜಸವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಶ್ರೀ ಕೃಷ್ಣ ಬೃಂದಾವನದಲ್ಲಿ ಇದು ನೆಲೆಸಿದೆ. ಇವತ್ತು ಕೃಷ್ಣ ಬೃಂದಾವನದಲ್ಲಿ ಬೃಂದಾವನ ಸ್ಥಾಪನೆ ಆದಂತಹ ಈ ಒಂದು ಘಟನೆಯಿಂದ ಇದು ಸಾರ್ಥಕವಾಯಿತು ಎಂಬುದಾಗಿ ನಾವು ಭಾವಿಸ್ತಾ ಎಲ್ಲ ಕಲಾವಿದರನ್ನು ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಯಾವೊಬ್ಬ ಕಲಾವಿದನೂ ಕೂಡ ಏನೂ ಕಡಿಮೆ ಇಲ್ಲದ ಹಾಗೆ ಈ ಒಂದು ವಿಶೇಷವಾದಂತಹ ಪಾತ್ರವನ್ನು ನಿರ್ವಹಿಸಿದ್ದಕ್ಕೆ ನಾವು ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮ ನವಾಬ್ ಅವರು, ಅದೇ ಅಪ್ಪಣ್ಣಾಚಾರ್ಯರು, ವೆಂಕಣ್ಣಾಚಾರ್ಯರು, ಸಂಶುದ್ದೀನ್ ಅವರು, ಅದೇ ರೀತಿ ಶ್ರೀಧರಾಚಾರ್ಯರು, ಮತ್ತೆ ದೇಸಾಯಿಯವರು, ಇವರೆಲ್ಲ ದೇಸಾಯಿಯವರ ಪತ್ನಿಯವರು, ಇವರೆಲ್ಲ ಇಷ್ಟು ಭಾವಪೂರ್ಣವಾಗಿ ಇಷ್ಟೊಂದು ಕಲಾವಂತಿಕೆಯಿಂದ ಈ ಒಂದು ನಾಟಕವನ್ನು ನಡೆಸೋದಕ್ಕೆ ನಾವು ಶ್ರೀಕೃಷ್ಣ ಬೃಂದಾವನದ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ರಾಯರು ಬಂದು ಇಲ್ಲಿ ನೆಲೆಸಿದ್ದಾರೆ. ರಾಯರ ಸನ್ನಿಧಾನ ಇಲ್ಲಿ ನಿರಂತರವಾಗಿ ಶಾಶ್ವತವಾಗಿ ಐತಿಹಾಸಿಕವಾಗಿ ಇಲ್ಲಿ ನೆಲೆಸಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಮೆರಿಕದಲ್ಲಿ ರಾಯರು ಬಂದು ಇಲ್ಲಿ ಸನ್ನಿಹಿತರಾಗಿದ್ದುಕೊಂಡು ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾರೆ ಎಂಬುದಕ್ಕೆ ಇಂತಹ ಒಂದು ನಿಮ್ಮೆಲ್ಲರ ಭಕ್ತಿಯ ಒಂದು ಅಭಿವ್ಯಕ್ತಿಯೇ ಅದು ಜ್ಞಾಪಕ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ರಾಯರು ಇಂತಹ ಒಂದು ಪ್ರೇರಣೆಯನ್ನು ನಮಗೆ ನೀಡಿ ತಮ್ಮ ಭಕ್ತರ ಒಂದು ಭಕ್ತಿಯ ಪರಿಸ್ಪಂದಕ್ಕೋಸ್ಕರ ಆಚಾರ್ಯರು ಈ ಕೃಷ್ಣ ಬೃಂದಾವನದ ಒಂದು ಸ್ಥಾಪನೆಯನ್ನು ರಾಯರು ಮಾಡಿಸಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ಕೃಷ್ಣ ಬೃಂದಾವನದಲ್ಲಿ ಇವತ್ತಿನ ದಿವಸ ಈ ಒಂದು ಒಳ್ಳೆಯ ಕಲಾ ಕಾಣಿಕೆ, ಅದೇ ರೀತಿ ಬರೀ ಕಲಾವಂತಿಕೆ ಮಾತ್ರ ಅಲ್ಲ, ಅತ್ಯಂತ ಭಾವಪೂರ್ಣವಾದಂತಹ ಈ ಒಂದು ಐತಿಹಾಸಿಕವಾದಂತಹ ಈ ಒಂದು ಇದು ನಾಟಕ ಅಂತ ಹೇಳಿದಕ್ಕಿಂತಲೂ ವಾಸ್ತವ ಅಂತ ಹೇಳಿದ್ರೇನೆ ಇದು ಬಹಳ ಅರ್ಥಪೂರ್ಣವಾಗಿದೆ. ಅಂತಹ ಒಂದು ಕಲಾ ಕಾಣಿಕೆಯನ್ನು ರಾಯರಿಗೆ ಅರ್ಪಣೆ ಮಾಡೋದಕ್ಕೋಸ್ಕರ ನಾವು ಶ್ರೀ ಪ್ರಸಾದ ಹುಣಸೂರು ಬಳಗದವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಶ್ರೀ ಕೃಷ್ಣದೇವರ ಪ್ರಸಾದವನ್ನು ನೀಡ್ತಾರೆ. ಅದೇ ರೀತಿ ಹಿನ್ನೆಲೆಯಲ್ಲಿಯೂ ಕೂಡ ನಮ್ಮ ಪಾಟ್ನಿ ರಾಘವೇಂದ್ರ ಅವರು ಅದೇ ರೀತಿ ಬಹಳ ಒಂದು ಇಲ್ಲಿಯೇ ಹುಟ್ಟಿ ಇಲ್ಲಿ ಈ ಬೆಳೆದು ಇಷ್ಟು ಒಂದು ವಿಶೇಷವಾದಂತಹ ಒಂದು ರಾಯರ ಹಾಡುಗಳು ಈ ಸೇವೆಯನ್ನು ಮಾಡೋದನ್ನು ನೋಡಿ, ವೀಣೆಯನ್ನು ಕೂಡ ಅವರು ಬಾರಿಸೋದನ್ನು ನೋಡಿ ನಮಗೆ ತುಂಬ ಸಂತೋಷವಾಗಿದೆ. ಅವರೆಲ್ಲರಿಗೂ ಕೂಡ ನಮ್ಮ ಒಂದು ವಿಶೇಷವಾದ ಅನುಗ್ರಹ ಇರಲಿ. ಚಿಕ್ಕ ಪಾತ್ರವಾದರೂ ಕೂಡ ನಮ್ಮ ಶ್ರೀಧರ್ ಅವರು ಬಹಳ ಸಹಜವಾಗಿ ತಮ್ಮ ಹಾಸ್ಯ ಪ್ರವೃತ್ತಿಯನ್ನು ಅದೇ ರೀತಿ ತಮ್ಮ ವಿಶೇಷವಾದಂತಹ ಕಲಾವಂತಿಕೆಯನ್ನು ತೋರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇಂತಹ ಒಂದು ಕಲಾ ಪುಷ್ಪಗಳು ನಿರಂತರ ಬರ್ತಾ ಇರಲಿ ಎಂಬುದಾಗಿ ನಾವು ಹಾರೈಸ್ತಾ ಶ್ರೀಕೃಷ್ಣದೇವರ ಪ್ರಸಾದವನ್ನು ನೀಡುತ್ತೇವೆ.